Hi friends, welcome back to my YouTube channel. ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ನಾನು ಈ ರೀತಿ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ನೀವು ಅನ್ಕೋಬಹುದು. ಏನು ಅಂತ ವಿಶೇಷ ಇಲ್ಲ, ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆ ಆಗ್ತಾ ಬಂತು, ಸುಮಾರು 5:30 ಮೇಲೆ ಆಗ್ಬಿಟ್ಟಿದೆ. ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ಶಾರ್ಟ್ಸಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದೆ. ಹಾಗೆ ವೆಲ್ಕಮ್ನು ಕೂಡ ಮಾಡಿಕೊಂಡೆ ವ್ಲಾಗಿಗೆ. ಓಕೆನಾ, ಬನ್ನಿ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಿಂದಿನ ಒಂದು ವ್ಲಾಗಲ್ಲಿ ಹೇಳಿರೋ ಪ್ರಕಾರ ಒಂದಿನ ಬಿಟ್ಟು ಒಂದು ದಿನ ನಾನು ವ್ಲಾಗ್ನ ಹಾಕ್ತಿರೋಂಥದ್ದು. ನನ್ನ ಒಂದು ವ್ಯೂವರ್ಸ್, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಅವರಿಗೆ ಕನ್ಫ್ಯೂಸ್ ಆಗಿರ್ಬೋದು. ಏನಪ್ಪ ಡೈಲಿ ಆಗ್ತಾಯಿದ್ರು, ಒಂದು ದಿನ ಮಿಸ್ ಆಗ್ತಾ ಇರಲಿಲ್ಲ. ಇವಾಗೇನು ಇತ್ತೀಚೆಗೆ ವಾರದಿಂದ 1-2 ಅಷ್ಟೇ ವೀಡಿಯೋ ಬಂದಿದ್ದಾವೆ ಅಂತ ಯಾರ್ಯಾರು ನೋಡಿಲ್ಲೋ ಅವ್ರಿಗೂ ಕೂಡ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಾನು ಒಂದು ದಿನ ಬಿಟ್ಟು ಒಂದು ದಿನ ನಾನು ವ್ಲಾಗ್ನ ಹಾಕ್ತಾ ಇರೋಂಥದ್ದು. ಕಾರಣ ಏನಕ್ಕೆ ಅಂದರೆ ತುಂಬಾ ಸ್ಟ್ರೆಸ್ಸು, ನನಗೇನೆ ಹುಷಾರಿಲ್ದಂಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸುಸ್ತು, ಆಯಾಸ, ಸಂಕಟ ಇದೆಲ್ಲಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಡೈಲಿನೂ ನಾನು ವ್ಲಾಗ್ ಮಾಡಲಿಕ್ಕೆ. ಆ ಒಂದು ಕಾರಣದಿಂದ ನಾನು ಅಷ್ಟೇ ಒಂದಿನ ಬಿಟ್ಟು ಒಂದಿನ ನಾನು ಕೂಡ ತಗೊಂಡಂಗಾಗುತ್ತೆ, ಹಾಗೆ ವ್ಲಾಗ್ನು ಕೂಡ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಒಂದು ಉದ್ದೇಶದಿಂದ ನಾನು ಒಂದು ದಿನ ಬಿಟ್ಟು ಇನ್ನೊಂದು ದಿನ 2 ದಿನಕ್ಕೊಂದ್ಸಲ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೇನೆ ಅಂತದ್ದು. ಓಕೆನಾ, ವ್ಲಾಗ್ ಆಗೋದೇ ನಿಲ್ಲಿಸ್ಬಿಟ್ಟೆ ಅಂತ ಬೇರೆ ಕಡೆಗೆ ಜಂಪ್ ಆಗಬೇಡಿ. ಹಾಗೇನೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಫಸ್ಟ್ ರೀಲ್ಸ್ ಮಾಡೋಣ, ಆಮೇಲೆ ಒಂದು ಸಮಥಿಂಗ್ ಸ್ವಲ್ಪ ಚೇಂಜ್ ಆಗಿರೋಂಥ ಒಂದು ಸ್ಪೈಸಿ ಆಗಿರೋಂಥದ್ದು. ಅದನ್ನು ನಾನು ಹೊರ್ಗಡೆನೂ ತಿಂದಿಲ್ಲ, ಸುಮ್ಮನೆ ಹಾಗೇನೆ ನಾನು ಹೊರಗಡೆ ಏನು ತಿಂದಿಲ್ಲ. ನನಗೆ ಅದು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ರೆಸ್ಟೋರೆಂಟ್ಗಳಿಗೆ ಅಲ್ಲಿ ಇಲ್ಲಿ. ನಾನು ಮೈಸೂರಿಗೆ ಹೋದಾಗೂ ಕೂಡ ತಿಂದಿಲ್ಲ, ನಾನು ಮೊಬೈಲಲ್ಲೇ ಎಂದು ನಾನು ತಿಂದಿಲ್ಲ. ಅದನ್ನು ನಾನು ಇವಾಗ ಮನೆಗೆ ಮಾಡ್ತಾಯಿದ್ದೀನಿ. ಅದು ಏನು ಅಂತ ಖಂಡಿತ ಹೋಗ್ತಾ ಹೇಳ್ತೀನಿ, ಯಾವೊಂದು ರೆಸಿಪಿ ಅಥವಾ ಯಾವೊಂದು ಸ್ನ್ಯಾಕ್ಸ್ ಅಂತೇಳಿ. ನಮ್ಮ ಆಶಾ ಹೇಳ್ಬಿಟ್ಟಿದ್ದಾಳೆ, ಅಮ್ಮ ನೀನು ಅಡುಗೆನೇ ಮಾಡಬೇಡ, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ, ಅದನ್ನೇ ಮಾಡಿಬಿಡು, ಅದನ್ನೇ ಒಂದು 4 ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಮಲ್ಕೊಂಬಿಡುವ ಇವತ್ತು ಅಂತ ಹೇಳಿದ್ದಾಳೆ. ಅಲ್ಲ ಸಾಯಂಕಾಲ ಆಗ್ತಾ ಬಂತು, ನೋಡೋಣ ಹೆಂಗಾಗುತ್ತೆ. ಆ ಒಂದು ಸ್ನ್ಯಾಕ್ಸ್ನ ನಾನು ಮಾಡಲಿಕ್ಕೆ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಕತ್ಲಾಗ್ತಿದೆ, ಒಂದು 2 ರೀಲ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಆ ಒಂದು ರೆಸಿಪಿ ಯಾವುದು ಅಂತ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಏನು ಗೊತ್ತಾ, ಅಲ್ಲಿ ಕಾಣ್ತಾ ಇದೆಯಾ ನೋಡಿ, ಅಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಆ ಒಂದು ಬುಡದಲ್ಲಿ ಒಂದು ಮರದ ಏನಂತಾರೆ ಅದು, ಮರದ ಒಂದು ತುದಿಯಲ್ಲಿ ಎಷ್ಟು ಚೆನ್ನಾಗಿ ಸೂರ್ಯ ಕಾಣ್ತಾ ಇದೆ. ಅದು ಸೂರ್ಯ ಮುಳುಗ್ತಾ ಇರೋಂಥದ್ದು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ವಾವ್, ಸೂಪರ್. ಈಗ ಸಾಯಂಕಾಲ ಆಗಿದೆ, ನಾನು ರೀಲ್ಸ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಈ ಡ್ರೆಸ್ಸಲ್ಲಿ 1-2 ಮಾಡ್ಕೊಳ್ಳುವ ಅಂತೇಳಿ ನಮ್ಮ ಕುಕ್ಕು ರೆಡಿಯಾಗಿಲ್ಲ, ಹಿಂಗಿದ್ದಾಳೆ, ಹೊಡಿತಾರೆ ಇದ್ದಾಳೆ. ಬಾಯ್ ಕಡೆಗೆ ಅಲ್ಲಿ ಬಟ್ಟೆ ಇದೆ, ಹೊಡಿತಾರೆ ಇದ್ದಾಳೆ. ನಾನಂತೂ ರೀಲ್ಸ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ, ಬಂದುಬಿಟ್ಟೆ ರೀಲ್ಸ್ ಮಾಡಲಿಕ್ಕೆ. ಇದು ಕುಕ್ಕುಮಾರಿ ರೀಲ್ಸ್ ಮಾಡೋ ಅಂದರೆ ಡ್ರೆಸ್ ಆಗಬೇಕು ಅಂತ ಇವಳು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನನಗೆ ಹಿಂಸೆ ಆಗ್ಬಿಡುತ್ತೆ. ಆ ಥರ ಒಂದು ಟಾರ್ಚರ್ ಕೊಟ್ಟಿರ್ತಾಳೆ, ಆ ಥರ ಒಂಥರ ಅಯ್ಯೋ ಅನಿಸ್ತಾ ಇರ್ತಾಳೆ. ಅವಾಗ ನಾನು ರೀಲ್ಸ್ ಮಾಡಲ್ಲ. ಈಗ ನಾನು ಒಬ್ಬಳು ಬಂದುಬಿಟ್ಟಿದ್ದೀನಿ, ರೀಲ್ಸ್ ಮಾಡ್ತೀನಿ ಅಂತ ಬಟ್ಟೆ ಹಾಕ್ಕೊಬಿಟ್ಟು ನೋಡುವ ಹೆಂಗೆ ಬರುತ್ತೆ ಅಂತ. ಇವಳು ಮಾಡ್ತಾಳೆ, ನಾಳೆ ನಾಡು ಮಾಡ್ಬೋದು ಮೋಸ್ಟ್ಲಿ. ಫ್ರೆಂಡ್ಸ್, ಇವಾಗ ತಾನೇ ಒಂದು 2 ರೀಲ್ಸ್ 3-2 ಅಷ್ಟೇ ರೀಲ್ಸ್ ಮಾಡ್ಕೊಂಡು ಬಂದೆ. ಶಾರ್ಟ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡ್ತಾಯಿರಿ. ನೋಡೋಣ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ. ಅದನ್ನು ಎಡಿಟಿಂಗ್ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿ ಹಾಕಬೇಕಾಗುತ್ತೆ ಖಂಡಿತ. ಈ ಒಂದು ಡ್ರೆಸ್ಸಲ್ಲಿ ನಾನು ನೋಡೋವಂಥದ್ದು ಇವಾಗ ಏನೋ ಮೋಮೋಸ್ ಅಂತ ಮಾಡಬೇಕಂತೆ ನಾನೇ ಹೇಳಿದ್ದು, ಅವಳೆಲ್ಲ ಮೋಮೋಸ್ ಅಂತ ಮಾಡಬೇಕು. ಇವಾಗ ಹೋಗೋದಕ್ಕೆ ತಯಾರಿ ಮಾಡ್ಕೊತೀನಿ. ಇವಾಗ ಈ ಒಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡಿಕೊಂಡು ಮಾಡೋವಂಥದ್ದು. ಓಕೆನಾ ಫ್ರೆಂಡ್ಸ್, ಈ ಒಂದು ಕಾಸ್ಟ್ಯೂಮ್ ಹೇಗಿದೆ ಅಂತ ನೋಡಿ. ಹೀಗಿದೆ, ಫುಲ್ಲು ಡ್ರೆಸ್ ತೋರಿಸ್ತೀನಿ. ಇದು ಒಂದು ಹೆಂಗೆ ಅಂತಂದರೆ, ಈ ಡ್ರೆಸ್ ಬಂದು ಮೀಶೋದಲ್ಲೇ ಬೈ ಮಾಡಿದ್ದಂಥದ್ದು. ಇದು ಬೇಕಿದ್ದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಇದನ್ನು ನೀವು ಬೈ ಕೂಡ ಮಾಡ್ಕೋಬೋದು. ಈ ಒಂದು ಕಲರ್ ಅಥವಾ ಈ ಒಂದು ಡ್ರೆಸ್ ಇಷ್ಟ ಆದರೆ ಟಾಪ್ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಇದೆ ನೋಡಿ, ಈ ಥರ ಇದೆ. ಚೆನ್ನಾಗಿದೆಯಾ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಟಾಪ್ ಆಶಂಗೂ ಒಂದಿದೆ, ಆಶಾ ಇದೆಯಾ ನನ್ನ ಹತ್ರ? ಆಶೆಗೆ ನಾನು ಪಿಂಕ್ ಕಲರ್ ಒಂಥರ ಅದು ಸ್ಕಿನ್ ಕಲರ್ದು ಬೈ ಮಾಡಿದ್ದು, ಅದು ಬಂತು. ಆ ಸ್ಕಿನ್ ಕಲರ್ ವಾಪಸ್ ಕೊಟ್ಬಿಟ್ವಿ, ಯಾಕಂದರೆ ಅದು ಸ್ಕಿನ್ ಕಲರಾಗಿ ಬಂದಿರಲಿಲ್ಲ, ಅದು ಪಿಂಕ್ ಕಲರಾಗಿ ಬಂದುಬಿಟ್ಟಿತ್ತು. ಅದು ಲೈಟ್ ಪಿಂಕ್, ಕಣ್ಣಾರ ನೋಡೋಕ್ಕಾಗಲ್ಲ. ಆ
ಥರ ಪಿಂಕ್ ಅದು. ಆ ಕಲರ್ ಯಾರು ಬೇರೆ ಮಾಡಲ್ಲ ಫ್ರೆಂಡ್ಸ್, ಆ ಥರ ಕಲರಲ್ಲಿ ಬಂದಿತ್ತು, ವಾಪಸ್ ಕೊಟ್ವಿ. ಬ್ಲ್ಯಾಕಲ್ಲಿ ಬೈ ಮಾಡಿದ್ದೆ, ನನಗೆ ಈ ಕಲರ್ ಬಂದಿದೆ. ನಾನು ಬ್ಲ್ಯಾಕಲ್ಲಿ ಬೈ ಮಾಡಿದ್ದೆ ಈ ಒಂದು ಟಾಪ್, ನನಗೆ ಈ ಗೋಲ್ಡ್ ಕಲರ್ ಬಂದಿದೆ. ಆಶಂಗೆ ಗೋಲ್ಡ್ ಆಗಿದೆ. ಆಶಂಗೆ ಸ್ಕಿನ್ ಕಲರಲ್ಲಿ ಬೈ ಮಾಡಿದ್ದೆ, ಅವಳಿಗೆ ಥರ ಪಿಂಕು, ಲೈಟ್ ಪಿಂಕು, ಅದು ಹೇಳೋಕ್ಕೆ ಬರೋಲ್ಲ ಫ್ರೆಂಡ್ಸ್. ಅದನ್ನ ಒಂಚೂರು ಇಷ್ಟನೇ ಪಡಲ್ಲ ಯಾರು. ಆ ಥರ ಒಂದು ಕಲರ್ ಬಂದಿದ್ದು ಒಂದೇ ವಾಪಸ್ ಮಾಡಿಬಿಟ್ಲು ಅದನ್ನು ಆಶಾ. ಓಕೆ ಫ್ರೆಂಡ್ಸ್, ಈಗ ಈ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬೇಗ ಮೋಮೋಸ್ ಮಾಡಬೇಕು. ಮೋಮೋಸ್ನೇ ಹೊಟ್ಟೆ ತುಂಬ ಇವಾಗ ನಾವು ಸ್ನ್ಯಾಕ್ಸಿಗೂ, ಊಟಕ್ಕೂ, ಸಾಯಂಕಾಲ ಡಿನ್ನರ್ಗೂ ಅದನ್ನೇ ಮಾಡೋ ಥರ ಈಗ ಬೇಗ ಫಟಾಫಟ್ ಅಂತ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಕೂಡ ಮಾಡ್ಕೊತೀನಿ. ಓಕೆನಾ, ಬಾಯ್. ಏನು ಶೆಕೆ ಆಗುತ್ತೆ ಫ್ರೆಂಡ್ಸ್, ಅಪ್ಪ ಈ ಗಾಳಿ ಫ್ಯಾನ್ ಆಫ್ ಮಾಡಿ ನಿಲ್ಸಂಗೆ ಇಲ್ಲ, ಹಂಗೆ ವಿಪರೀತ ಶೆಕೆ ಅಪ್ಪ. ಈ ಒಂದು ಡ್ರೆಸ್ನ ಚೇಂಜ್ ಮಾಡಿದೆ, ಹೆಂಗೆ ಶೆಕೆ ಆಗುತ್ತೆ ಗೊತ್ತಾ, ಸಖತ್ತು ಶೆಕೆ ಆಗ್ತಾ ಇದೆ ನನಗೆ. ಬನ್ನಿ ಇವಾಗ ಮೋಮೋಸ್ ಮಾಡೋಣ ಹೋಗಿ. ಕುಕೋ ಇದು ಮೋಮೋಸ್ ಮಾಡುವ. ಅದಕ್ಕೆ ರೆಡ್ ಚಿಲ್ಲಿ ಏನೂ ಮಾಡೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಮನೇಲೇ ಇದೆ ರೆಡಿಮೇಡ್ ತೊಗೊಂಬಂದಿರೋದು. ರೆಡ್ ಚಿಲ್ಲಿ ಇದೆ, ಅದರಲ್ಲೇ ಉಪ್ಪು, ಹುಳಿ, ಖಾರ ಎಲ್ಲನೂ ಇದೆ. ಹಾಗೆ ಮಯೋನೂ ಇದೆ, ಮಯೋ ಸಾಸನ್ನು ಕೂಡ ತೊಗೊಂಬಂದಿದ್ದೀನಿ. ಅದಕ್ಕೋಸ್ಕರ ಬರೀ ನಮ್ಮ ಓನ್ಲಿ ಏನು ಅಂತಂದರೆ ಈ ಮೋಮೋಸ್ಗೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು, ಹಿಟ್ಟನ್ನ ಕಲಿಸ್ಕೋಬೇಕು. ಫಸ್ಟ್ ಹಿಟ್ಟನ್ನ ಕಲಿಸ್ಬಿಟ್ಟು ಮೋಮೋಸಿಗೆ ಅದು ಅಷ್ಟೊತ್ತಿಗೆ ಅದು ಒಂದು ಪರ್ಫೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿ ಆಗುತ್ತೆ. ಅದು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ನಿಮ್ಗೆ ಬನ್ನಿ ನೋಡುವ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಓಕೆನಾ ಫ್ರೆಂಡ್ಸ್, ನಾನು ಮೋಮೋಸ್ ಮಾಡೋದಕ್ಕಿಂತ ಮುಂಚೆ ಎಕ್ಸ್ಟ್ರಾ ಇರೋದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟ್ ನಾನು ಮೋಮೋಸ್ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಹಣ್ಣೆಲ್ಲ ಕೊಯ್ದು ಅಲಂಕಾರ ಮಾಡಿ ಚಿತ್ರ ಮಾಡಿ ಕೊಡೋದು ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟವಾದ ಕೆಲಸ. ನೀಟಾಗಿ ಅವಳು ಭಾಗ ಮಾಡಿ, ಅಥವಾ ಈ ದ್ರಾಕ್ಷಿ, ಆ್ಯಪಲ್ಲು, ಈ ದಾಳಿಂಬೆ ಹಣ್ಣು ಇದನ್ನೆಲ್ಲ ಭಾಗ ಮಾಡಿ ಚೆನ್ನಾಗಿ ಕೊಡ್ತಾಳೆ. ಹಂಗಾಗಿ ಅದಕ್ಕೋಸ್ಕರ ಅವಳಿಗೇನೆ ಬಿಟ್ಬಿಡ್ತೀನಿ ಈ ಒಂದು ಕೆಲಸನ. ಬೇಸಿಗೆಯಲ್ಲಿ ಎಷ್ಟೇ ಹಣ್ಣು ತಿಂದರೂ ಕೂಡ ನೀರು ಕೋಲ್ಡ್ ಆಗಿರೋ ನೀರು ಕುಡಿದ್ರೂ ಕೂಡ ಸಾಲದು ಅಂತಲೇ ಅನಿಸುತ್ತೆ. ಇನ್ನು ಎಷ್ಟೊತ್ತು ಮಾರಾಗಿತ್ತಿ ಹಣ್ಣನ್ನು ಕೊಯ್ದು ಕೊಡುವುದು ಆಗಲಿಲ್ವಾ? ಓ ಮೈ ಗಾಡ್ ನೈಸ್, ವಾಟ್ ಈಸ್ ದಿಸ್? ಇಷ್ಟೊಂದು ವೇಸ್ಟ್ ಆಗಿದೆ ಯಾಕೆ? ಅದು ಒಂಥರ ಫ್ರೆಂಡ್ಸ್ ಏನು ಹೇಳ್ತೀವಿ ಗೊತ್ತಾ, ಇದನ್ನ ಹೆಚ್ಚುತ್ತೀನಿ ನಾನು, ಹೆಚ್ಚಲ ಲೇಟ್ ಆಯ್ತು, ಯಾಕೆ ಇಷ್ಟೊತ್ತು ಲೇಟ್ ಮಾಡ್ತಾ ಇದೆಯಾ ಅಂತಂದೆ. ಅದಕ್ಕೆ ಬೇಡಮ್ಮ 2 ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾವಳೆ. 2 ನಿಮಿಷ ಬಿಟ್ಟು ಬರ್ತೀನಿ ಅಂತ ಮತ್ತೆ ಅವಳೆ ಕರೆಕ್ಷನ್ ಮಾಡ್ಕೊಂತಾವಳೆ. ಮನೆ ಕಡೆ ಹೇಳಮ್ಮ 2 ಗಂಟೆ ಬಿಟ್ಟು ಬರ್ತೀನಿ ಹಚ್ಕೊಂಡು ಅಂತ ಹೇಳ್ತಾ ಇದ್ದಾಳೆ ಅಡಿ ಫ್ರೆಂಡ್ಸ್. ಆಮೇಲೆ 2 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಓಯ್ ಗುಡ್ ಡೇಸ್. ಅಮ್ಮಂಗೆ ಆಶಕ್ಕೂ ಇದನ್ನು ಮಾಡಿಕೊಟ್ಟಿದ್ದ, ತಿನ್ನು ಅಂತ, ತಿಂದು ತೆಗು ಅಂತ. ನಮ್ಮನೇಲಿ ಇತ್ತೀಚಿನ ದಿನಗಳಲ್ಲಿ ಬಟ್ಟೆ ಮಡ್ಚ ಅನ್ನೋಂಥ ಒಂದು ಕೆಲಸ ಟಾಸ್ಕ್ ಆಗಿಬಿಟ್ಟಿದೆ. ಈ ಟಾಸ್ಕ್ ಥರ ಆಗಿಬಿಟ್ಟಿದೆ. ನಾನು ಮಡಿಸ್ಬೇಕು ಅಂತ ಆಶಾ ಅನ್ಕೊತಾಳೆ, ಆಶಾ ಮಡಿಸ್ಬೇಕು ಅಂತ ನಾನು ಅನ್ಕೊತೀನಿ. ಒಂದೊಂದು ಸಲ ನಾನು ತಲೆಗೆ ಹಾಕ್ಕೊಂಡು ಎಲ್ಲ ಗುಡ್ಡೆ ಹಾಕೊಂಡು ಕೂತಾಗ ಆಶಾನಿಗೆ ಬಂದು ಅಷ್ಟು ಬೇಜಾರಾಗ್ಬಿಟ್ಟಿದೆ ಅವಳಿಗೂ. ಯಾಕೋ ಏನೋ ಗೊತ್ತಿಲ್ಲ, ಬಟ್ಟೆ ಒಂದು ಮಡ್ಚೋದು ಕೆಲಸಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾಯಿದ್ಲು ಇತ್ತೀಚಿನ ಒಂದು ದಿನಗಳಲ್ಲಿ. ಮುಂಚೆ ಎಲ್ಲನೂ ಹಳ್ಳಿ ಮನೇಲಿದ್ದಾಗ ಅವಳೇ ಎಲ್ಲ ವಾಶ್ ಮಾಡಿದ ಬಟ್ಟೆಗಳನ್ನ ನಾನು ತಂದಿಟ್ಟಿದ್ದಷ್ಟೇ ಅವಳೇ ಎಲ್ಲ ಮಡ್ಚಿ ಎಲ್ಲ ಬೀರಲ್ಲಿ ಜೋಡಿಸಿ ಎತ್ತಿಡ್ತಾ ಇದ್ದಿದ್ದೆಲ್ಲ ಕೆಲಸ ಆಶಂದೇನೆ. ಬಟ್ ಆದರೆ ಇಲ್ಲಿ ಯಾಕೋ ಏನೋ ಅವಳು ಸ್ವಲ್ಪ ಹಿಂದೆಟ್ಟಾಗ್ತಾ ಇದ್ಲು. ನಾನು ಎಲ್ಲ ತಗೊಂಡು ಹಾಕ್ಕೊಂಡು ಎಲ್ಲ ನೀಟಾಗಿ ಹಾಕೊಂಡು ಕುತ್ಕೊಂಡು ಎಲ್ಲ ನೀಟಾಗಿ ಫಸ್ಟ್ ಮಡ್ಚಿಬಿಡುವ, ಎಲ್ಲ ಬಟ್ಟೆಗಳ್ನ ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾವೆ ಅಂಥೇಳಿ ನಾನು ಶುಕ್ರವಾರ ಅರ್ಲಿ ಮಾರ್ನಿಂಗೇ ಎದ್ದು ನಾನು ಈ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದಂಥದ್ದು. ನೀವು ನೋಡ್ತಾ ಇರ್ಬೋದು ಇವಾಗ ಕತ್ಲು ಎಷ್ಟು ಕತ್ಲು ಕವ್ಕೊಂಡಿದೆ ಅಂತೇಳಿ. ಇಂಥ ಟೈಮಲ್ಲೇ ಎದ್ದೇಳೋದಕ್ಕೆ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ಹಾಗೆ ಮಲ್ಕೊಂಡು ಬಿಡುವ, ಎದ್ದೇಳೋದೇ ಬೇಡ, ನಾನು ಏನೋ ಸ್ವಲ್ಪ ಒಂದು 3-4 ಗಂಟೆ ಮಲ್ಕೊಳ್ಳೋಣ ಅನ್ನೋ ಅಷ್ಟು
ಸುಮ್ಮನೆ ಮಲ್ಕೊಂಬಿಡೋಣ ಅನ್ನೋ ಥರ ಅನಿಸ್ತಾ ಇತ್ತು. ಆದರೂ ಕೂಡ ತುಂಬ ದಿನಗಳೇ ಆಗೋಯ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಿ ಪುನಸ್ಕಾರ ಮಾಡಿ. ಹಂಗಾಗಿ ಹಿಂಗೆ ಬಿಡಬಾರ್ದು, ಮಾಡಬೇಕು. ಅದು ಮುಂಚೆಯಿಂದನೂ ಮಾಡ್ಕೊಂಬಂದು ಇನ್ನೊಬ್ಬರಿಗೆ ನಾವು ಹೇಳಿರುವಾಗ ನಮ್ಮ ನೋಡಿ ಕೆಲವರು ಕಲ್ತಿರೋರು ಉಂಟು. ಅದು ನಾನು ಇವಾಗ ಇಲ್ಲದ ದರಿದ್ರ ನಾವು ತಂದ್ಕೊಂಡಂಗೆ ಅಟ್ಲೀಸ್ಟ್ ದಿನ ಅಂತಲೂ ಎದ್ದು ನಾವು ಅರ್ಲಿ ಮಾರ್ನಿಂಗ್ ಅಂದರೆ ಕತ್ಲು ಇದ್ದಾಗಲೇ ಸ್ನಾನ, ಪೂಜಾ, ವಂದನೆ ಇವೆಲ್ಲನೂ ಪ್ರತಿದಿನವೂ ಮಾಡೋಕ್ಕಾಗದಿದ್ರು ಅಟ್ಲೀಸ್ಟ್ ಶುಕ್ರವಾರ ಮಾಡಿದರೆ ಅದು ದೇವರ ಹೆಸರು ಮುಖಾಂತರ ಈ ಒಂದು ಸಂಪ್ರದಾಯಗಳು, ಈ ಒಂದು ಪದ್ಧತಿಗಳು 4 ಜನಕ್ಕೆ ಮುಟ್ಟುತ್ತೆ. ಆದ್ರೂ ನಾವು ಅದನ್ನು ಕಲಿತ್ರೆ ನಮ್ಮ ಮಕ್ಕಳು ಕೂಡ ಅದನ್ನು ಅಳವಡಿಸ್ಕೊಂತವೆ. ಇನ್ನೊಂದು ಒಳ್ಳೆ ಪದ್ಧತಿಗಳನ್ನ ಬಿಡಬಾರ್ದು, ಅದನ್ನು ನಾವು ಹಾಗೆ ರೂಢಿ ಮಾಡಿಬಿಡ್ತೀವಿ. ಇಷ್ಟು ದಿನ ರೆಸ್ಟ್ ತೊಗೊಂಡಿದ್ದಾಯಿತು, ಸುಮಾರು ರೀಸನ್ಗಿಂದ ನನಗೂ ಕೂಡ ತುಂಬಾ ಸುಸ್ತು, ಆಯಾಸ, ಸಂಕಟ, ಒಂದಕ್ಕೊಂದು ಯಾವುದೋ ಒಂದು ಕಾರಣದಿಂದ ನಾನು ಕೂಡ ಡಿಲೇ ಮಾಡಿದ್ದೆ. ಬೇಗ ಎದ್ದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದು ಸತತ ಕಾಲ ನೀವು ನೋಡಿರ್ಬೋದು ನನ್ನ ವ್ಲಾಗ್ಸಲ್ಲಿ. ನಾನು ಈ ಮನೆ ಬಂದಾಗಿಂದನೂ ಕೂಡ ಪ್ರತಿ ಶುಕ್ರವಾರ ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡೋಂಥದ್ದು. ಈಗ ಒಂದು ಸುಮಾರು 1 ರಿಂದ 2 3 ರೆಸ್ಟ್ ತಗೊಳ್ಳೋಂಥದ್ದಾಗ್ಬಿಡ್ತು. ಸುಮಾರು 2 ರಿಂದ 3-4 ತಿಂಗಳು ಸಾಕು, ಇನ್ನು ಅದನ್ನೇ ಕಂಟಿನ್ಯೂ ಮಾಡಬಾರ್ದು ಅಂತ 3 ಗಂಟೆಗೆ ಎದ್ದೇಳೋದಕ್ಕೆ ಆಗದಿದ್ರು ಅಟ್ಲೀಸ್ಟ್ 4 ಗಂಟೆಗೆ ಎದ್ದು ನಾನು ಈ ಒಂದು ಪೂಜೆನ ಪುನಸ್ಕಾರನ ಸ್ಟಾರ್ಟ್ ಮಾಡಲಿಕ್ಕೆ ಇದು ಮಾಡಿದೆ. ಕೆಲಸ ಎಲ್ಲ ಕಸ ಗುಡಿಸೋದು ಅದು ಇದು ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೂ ಕೂಡ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ನೀವು ನೋಡ್ತಾ ಇರ್ಬೋದು ಸೂರ್ಯನ ಕಿರಣಗಳು ಯಾವ ಥರ ಫೋಟೋ ಮೇಲೆ, ನನ್ನ ಮೇಲೆ, ನಮ್ಮ ಮನೆ ಅಡುಗೆ ಮನೆ ಕಡೆಗೆ ಯಾವ ಥರ ಬೀಳ್ತಾ ಇತ್ತು ಅಂತ. ನಾನು ಅರ್ಲಿ ಮಾರ್ನಿಂಗೇ ಪೂಜೆ ಮಾಡ್ತಾಯಿದ್ದೆ. ಈಗಂತೂ ನನಗೆ ಎದ್ದೇಳೋದಕ್ಕೆ ಹಿಂಸೆ, ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಪೂಜೆ ಯಾವ ಪುನಸ್ಕಾರ ಅನಿಸ್ಬಿಡುತ್ತೆ, ಆ ಥರ ಫೀಲ್ ಆಗ್ತಿತ್ತು. ಇಲ್ಲ ಪೂಜೆ ಮಾಡಿದ್ದಾದಮೇಲೆ ಎಷ್ಟು ಖುಷಿ ಅನಿಸುತ್ತೆ, ಏನೋ ಒಂದು ಸಾಧನೆ ಅಥವಾ ಏನೋ ಒಂದು ಗೆಲುವು ಸಿಕ್ಕ ಅಷ್ಟು ಖುಷಿ ಅನಿಸುತ್ತೆ. ಆ ಥರ ಒಂದು ಫೀಲ್ ಆಗುತ್ತೆ. ಬಟ್ ಆ ಫೀಲೇ ಬೇರೆ ಇರುತ್ತೆ. ಪೂಜೆ ಮಾಡೋರ್ಗೂ ಅಷ್ಟೇ ಅಂತೇಳ್ಬಿಟ್ಟು ಏನೋ ಕಷ್ಟಪಟ್ಟು ಎದ್ದು ಎಷ್ಟೆಲ್ಲ ಕೆಲಸ ಮುಗಿಸಿ ಈ ಪೂಜೆ ಮಾಡೋ ಅಷ್ಟೊತ್ತಿಗೂ ಸುಮಾರು 7-7:30 ಆಗೋಯ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಷ್ಟು ಲೇಟಾಗಿ ನಾನು ಯಾವತ್ತೂ ಪೂಜೆ ಮಾಡೋದು ಕಮ್ಮಿ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲೆಲ್ಲನೂ ಕೂಡ ಇಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ 7:30-8 ಗಂಟೆಗೆ ಅಲ್ವಾ ಪೂಜೆಗಳು ಅವಾಗಲೂ ಕೂಡ ನಡೀತಾ ಇರ್ತಾವಲ್ಲ, ಅದನ್ನೆಲ್ಲ ನೆನೆಸ್ಕೊಂಡು ನಾನು ಸಮಾಧಾನ ಮಾಡಿಕೊಂಡೆ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಥವಾ ರೀಲ್ಸ್ ಮಾಡ್ಕೊಳ್ಳೋಣ ಈ ಶಾರ್ಟ್ಸಿಗೆ ಹಾಕೋದಕ್ಕೆ ಯೂಟ್ಯೂಬ್ಗೆ ಅಂತೇಳಿ ರೆಡಿ ಆಗ್ತಾ ಇದ್ದೆ. ಈ ಒಂದು ಟಾಪ್ ಬಂದು ಕೂಡ ಇದು ಮೀಶೋದಿಂದನೇ ಬೈ ಮಾಡಿರೋಂಥದ್ದು. ಇದ್ರ ಒಂದು ಟಾಪಿನ ಒಂದು ಲಿಂಕ್ನು ಕೂಡ ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡಿ ಯಾರಿಗಾದರೂ ಬೇಕು ಅಂತಂದರೆ. ನೀವು ಇಷ್ಟ ಆಯಿತು ಅಂದರೆ ಈ ಒಂದು ಟಾಪ್, ಈ ಒಂದು ಕಲರ್, ಈ ಒಂದು ಡ್ರೆಸ್ಸು ನೀವು ಬೈ ಮಾಡ್ಕೋಬೋದು. ಅಂದರೆ ಡ್ರೆಸ್ ಅಂದರೆ ಫುಲ್ಲು ಅದು ಒಂದೇ ಟಾಪ್ ಸಿಂಗಲ್ ಬಂದಿರೋಂಥದ್ದು, ಟಾಪ್ ಟು ಬಾಟಮ್ ಆ ಥರದ್ದು ಯಾವುದೂ ಇಲ್ಲ. ಇದೊಂದೇ ಒಂದು ಟಾಪ್ ಓನ್ಲಿ. ಈಗ ಎಲ್ರಿಗೂ ಗೊತ್ತಿರೋದೇ ಅಲ್ವಾ, ಹೆಣ್ಮಕ್ಳು ಅಂತಂದರೆ ಈ ಮೇಕಪ್ ಮಾಡಿದಾಗ ಬಾಚಣಿಕೆ ಅಲ್ಲಿ ಬಿಡೋದು, ಲಿಫ್ಟಿಕ್ ಅಲ್ಲಿ ಬಿಡೋದು, ಈ ಕಣ್ಕಪ್ ಹಚ್ಕೊಳ್ಳೋ ಅಂಥದ್ದು, ಅಲ್ಲಿ ಇಲ್ಲಿ ಬಿಡೋ ಅಂಥದ್ದೆಲ್ಲ ಹಳ್ಳಿತ್ತಲ್ವ. ನಾನು ಈಗ ರೆಡಿಯಾಗಿ ನಾನು ರೀಲ್ಸ್ ಮಾಡಿ ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಲ್ಲಲ್ಲೇ ಇನ್ನು ಬಾಚಣಿಕೆ ಅದಿದ್ದೆಲ್ಲ ಬಿಟ್ಟಿದ್ದನ್ನೆಲ್ಲ ನೀಟಾಗಿ ಎಲ್ಲ ಒಂದು ಕಡೆ ಇಡ್ತಾಯಿದ್ದೆ. ಕುಕ್ಕೋ ಬೈ ಅಲ್ಲಿದೆಯಲ್ಲ ಆ ಪಾತ್ರೆ, ಕುಕ್ಕರ್ ಆ ಪಾತ್ರೆ ಅದು ತಕ್ಕೊಡು. ನಾನೇ ತಕ್ಕೋಬೋದಾಗಿತ್ತು, ಬಟ್ ಆದರೆ ನಾನು ಮೊಬೈಲ್ ಇಟ್ಕೊಂಡಿದ್ದೆ ಕೈಯಲ್ಲಿ ಅಂತೇಳಿ ನಾನು ಕೂಪನ್ನ ಕರೆದು ಅದನ್ನು ತೆಗೆಸ್ಕೊಂಡಿದ್ದಂಥದ್ದು. ಇದು ಇಡ್ಲಿ ಪಾತ್ರೆಯಿಂದ ಮಾಡೋಂಥದ್ದು ಈಸಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಇವತ್ತು ಮಾಡ್ತಾರಂಥ ರೆಸಿಪಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದು ತುಂಬಾ ಕಷ್ಟ ಏನಲ್ಲ. ನಾನು ಇವರು ತಿಂದಿದ್ದನ್ನು ಕೇಳಿದಾಗ ಎಷ್ಟು ರೂಪಾಯಿ ಏನು ಅಂತಂದರೆ ಅವ್ರು ಹೇಳೋದನ್ನು ಕೇಳಿದ ತಕ್ಷಣ ಭಯ ಅನ್ಸೋದು. ಹೌದಾ, ಮೋಮೋಸ್ ಅಂದರೆ ಅಷ್ಟೊಂದು ರೇಟ್ ಇರುತ್ತೆ, ಹಾಗೆ ಹೀಗೆ ಅಷ್ಟೊಂದು
ಕಾಸ್ಟ್ಲಿನಾ ಅಂತೆಲ್ಲ ಅನ್ಸೋದು ಏನಿಲ್ಲ. ನಾವೇ ಅದಕ್ಕಿಂತ ರುಚಿಯಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮನೆಯಲ್ಲೇ ರುಚಿಯಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ಈಸಿಯಾಗಿ ಫಟಾಫಟ್ ಅಂತೇಳಿ ಕ್ವಿಕ್ಕಾಗಿ ಮಾಡ್ಬೋದು ಮನೆಯಲ್ಲೇ, ಮತ್ತು ರುಚಿಕರವಾಗಿರುತ್ತೆ. ಇದನ್ನು ಮೋಮೋಸ್ ಅಂಗಡಿಲಿ ಎಲ್ಲೂ ಆಲ್ಮೋಸ್ಟ್ ಹೇಳಬೇಕಂದ್ರೆ ತುಮಕೂರು, ಶಿರಾ ಇಂಥ ಕಡೆ ಎಲ್ಲೂ ಅಂಗಡಿ ಇರೋದೇ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್, ಹೊಟ್ಟೆ ತುಂಬಾ ಇಷ್ಟವಾಗಿದೆ ಗೊತ್ತಾ ಆಶನ ಮುಖ ನೋಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಹಿಂಗಿದೆ. ಹೊಟ್ಟೆ ಹಸ್ಬಿಡಿದಾಳೆ. ಹೊಟ್ಟೆ ಹೆಸರು ಹೇಳಲ್ಲ ಪ್ಲೀಸ್, ಹೊಟ್ಟೆ ಹೆಸರು ಹೇಳಲ್ಲ. ಯಾಕೆ ಸುಕ್ಕು ಹೊಟ್ಟೆ ಹೆಸರು ಹೇಳಲ್ಲ ನೀನು? ನಾನು ಬೇರೆ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ ಒಂದೆರಡು ಲೇಟ್ ಆಯಿತು. ಹೊಟ್ಟೆ ಅವರು ತುಂಬ ಓಡ್ಲ ತಿಂದಿದ್ದು ಇವತ್ತು. ಫ್ರೆಂಡ್ಸ್, ಇಲ್ಲಿ ನಾನು ಮೋಮೋಸ್ ಮಾಡಲಿಕ್ಕೆ ಮುಂಚೆನೇ ಫಸ್ಟಿಗೆ ನಾನು ಈ ಮೈದಾ ಹಿಟ್ಟನ್ನ ಕಲಸಿ ಇಡ್ತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಇದಾಗಬೇಕು, ಮೆಲ್ಟ್ ಆಗಬೇಕಲ್ವ ಚೆನ್ನಾಗೆ. ಅದು ಯಾವುದೇ ಒಂದು ಹಿಟ್ಟಾಗಲಿ, ಚಪಾತಿ ಮಾಡೋದಾಗಿರಲಿ ಅದು ಪೂರಿ ಮಾಡೋದಾಗಿರಲಿ, ಒಂದು ಹಾಫ್ ಆನ್ ಅವರು ನಾವು ಹಿಟ್ಟನ್ನ ಕಲಸಿ ಒಂದು ಹಾಫ್ ಆನ್ ಅವರ್ ನೆನೆ ಬಿಡೋದು ಅಂತಂದರೆ ತುಂಬಾ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ನಮಗೆ ಲಟ್ಟಿಸ್ಲಿಕ್ಕೂ ಕೂಡ ಈಸಿಯಾಗಿರುತ್ತೆ. ಹಾಗೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ, ಸ್ಮೂತಾಗಿ ಸ್ಪಾಂಜಿನೆಸ್ ಆಗಿ ಕೂಡ ಚೆನ್ನಾಗಿರುತ್ತೆ, ಬೇಯೋದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಹಾಫ್ ಆನ್ ಅವರು ಇಟ್ಟಷ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೂ ಜಾಸ್ತಿ ನಾವು ನೆನೆಸೋದು ಅಷ್ಟು ಅಗತ್ಯ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಹಿಟ್ಟನ್ನು ಕಲಸಿ, ಮೈದಾ ಹಿಟ್ಟನ್ನು ಕಲಸಿ ಇದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟಿಂದನೇ ಜಾಸ್ತಿ ಮಾಡೋ ಅಂಥದ್ದು ಈ ಒಂದು ರೆಸಿಪಿ. ಗೋಧಿ ಹಿಟ್ಟಿಂದ ಮಾಡೋದು ನಾನು ನೋಡೂ ಇಲ್ಲ, ಕೇಳೂ ಇಲ್ಲ. ಫ್ರೆಂಡ್ಸ್, ಇವಾಗ ನಾನು ಈ ಎಲೆಕೋಸನ್ನ ಒಂದು ಎಲೆಕೋಸಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸಿ ಇಟ್ಕೊಂಡು, ಈ ಚಾಪರ್ ಬಾಕ್ಸ್ ಏನಿದೆ ಅಲ್ವಾ, ನಾನು ಮೀಶೋದಿಂದ ಬೈ ಮಾಡಿದ್ದಂಥದ್ದು. ಇದರ ಲಿಂಕು ಕೂಡ ಬೇಕಿದ್ದರೆ ಕೇಳಿ, ಖಂಡಿತ ಯಾರಿಗಾದರೂ ಬೇಕಿದ್ರೆ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಬೇಕು ಅಂತ ಕೇಳಿದರೆ ಮಾತ್ರ ಕಮೆಂಟಲ್ಲಿ ಹಾಕುವಂಥದ್ದು. ಈ ಒಂದು ಬಾಕ್ಸಿನ ಸಹಾಯದಿಂದ, ಚಾಪರ್ ಬಾಕ್ಸಿನ ಸಹಾಯದಿಂದ ಈ ಎಲೆಕೋಸನ್ನ ಕೂಡ ತುಂಬಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಇಷ್ಟೊಂದು ಸಣ್ಣ ನಾವು ಹೆಚ್ಚ್ತೀವಿ, ಸ್ಲೈಸಸ್ ಮಾಡ್ಕೊತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಬಾಕ್ಸ್ ನನಗೆ ತುಂಬಾ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು, ಈ ಒಂದು ಸಣ್ಣ ಸಣ್ಣ ಪೀಸ್ ಮಾಡಲಿಕ್ಕೆ. ಹಾಗೆ ಒಂದು ಕ್ಯಾರೆಟ್ನು ಕೂಡ ನಾನು ಸಣ್ಣದಾಗಿ, ಅಂದರೆ ತೀರಾ ಸಣ್ಣ ಅಲ್ಲ, ಒಂದು ರೌಂಡಲ್ಲಿ 4 ಭಾಗದ ಥರ ಮಾಡಿ ಅದನ್ನು ಕೂಡ ಚಾಪರ್ ಮಾಡಿಕೊಂಡು ಈ ಒಂದು ಬಾಕ್ಸಿಂದ ನಾನು ಈ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿರೋಂಥದ್ದು. ಹಾಗೆ ಒಮ್ಮೆ ಕೆಲವೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈ ಥರದನ್ನು ಸ್ವಲ್ಪ ಈರುಳ್ಳಿ ಇದನ್ನು ಕೂಡ ಹಾಕಿ ಒಂದೇ ಸಲ ನಾನು ಚಾಪರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಂದು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆನೂ ಕೂಡ ಹಾಕೋಬೋದು, ಇದ್ರೆ ಬೆಣ್ಣೆನೂ ಕೂಡ ಹಾಕೋಬೋದು ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಟ್ಟಿಗೆ ಮಾತ್ರ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ನಾನು ಸೈಡಿಗೆ ಈ ಬೆಳ್ಳುಳ್ಳಿ ಹಾಗೆ ಶುಂಠಿ, ಹಸಿರುಗಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಣ್ಣೆ ಇದು ತುಂಬ ಟೇಸ್ಟ್ ವೆರೈಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಏನು ಚಾಪರ್ ಮಾಡಿ ಇಟ್ಕೊಂಡಿದ್ದೆ ನಾನು ಎಲೆಕೋಸು, ಹಾಗೆ ಕ್ಯಾರೆಟು, ಹಾಗೆ ಈ ಒಂದು ಹಸಿರುಗಾಯಿ ಅಲ್ಲ, ಕೊತ್ತಂಬರಿ, ಈರುಳ್ಳಿ, ಈ ಥರದನ್ನೆಲ್ಲ ನಾನೇನು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವ, ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1.25 ಟೀ ಸ್ಪೂನಷ್ಟು ಸ್ವಲ್ಪ ಸೋಯಾ ಸಾಸ್ನು ಕೂಡ ಹಾಕ್ಕೋಬೇಕಾಗುತ್ತೆ. ನೀವು ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೂ ಕೂಡ ಓಕೆ, ನಡೆಯುತ್ತೆ. ಇಷ್ಟನ್ನು ನೀವು ಹಾಕಿ ಮಾಡಿದರೂ ಕೂಡ ಮೋಮೋಸ್ ಆಗುತ್ತೆ ಅಂತಲೇ ಹೇಳ್ಬೋದು, ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಇದ್ರೆ ಆಗ್ಬೋದು ಸೋಯಾ ಸಾಸ್, ಇಲ್ಲಿದ್ದರೂ ಪರವಾಗಿಲ್ಲ. ನಾನು 1.25 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಇವಾಗ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ಇವಾಗ ನಾನು ಕಲಸಿ ಎತ್ತಿಟ್ಟಿದ್ದೆ ಅಲ್ವ, ಈ ಒಂದು ಹಿಟ್ಟು ಸುಮಾರು ಒಂದು 20-25 ನಿಮಿಷದ ಮೇಲೆ ಆಗೋಗಿತ್ತು. ಚೆನ್ನಾಗೆ ನೆಂದಿದೆ, ಅಂದರೆ ಚೆನ್ನಾಗೆ ಅದು ಉಜ್ಜಲಿಕ್ಕೆ ಅಥವಾ ಬೇಯಿಸಿರೂ ಕೂಡ ಒಂದು ಒಳ್ಳೆ ಟೇಸ್ಟ್, ಕ್ರಿಸ್ಪಿನೆಸ್ ಎಷ್ಟು ಮಟ್ಟಿಗಿರಬೇಕು, ಎಷ್ಟು ಸ್ಮೂತಾಗಿರಬೇಕು ಆ ಒಂದು ಮಟ್ಟಕ್ಕೆ ಈ ಒಂದು ಹಸಿಟ್ಟು ಒಂದು ಹದವಾಗಿ ಮೆಲ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಒಂದು ಹಿಟ್ಟು ಏನಿತ್ತಲ್ಲ, ಒಂದು ಮುದ್ದೆ ಗಾತ್ರದಷ್ಟು ಹಿಟ್ಟಾಗಿತ್ತು. ಆ ಒಂದು ಮುದ್ದೆ ಗಾತ್ರದ ಹಿಟ್ಟನ್ನು ಒಂದೇ ಮೆಜರ್ಮೆಂಟಲ್ಲಿ ನಾನು ಸುಮಾರಿಗೆ ಒಂದಷ್ಟು ನಾನು ಉಂಡೆಗಳನ್ನ ಮಾಡಿಟ್ಕೊಂಡು, ಇಲ್ಲಿ ಎಲ್ಲ ಒಂದು ಉಂಡೆಗಳನ್ನ ಒಂದೇ ಸಲನೇ ನಾನು ಎಲೆಗಳನ್ನ ಉಜ್ಜಿ ಎತ್ತಿಟ್ಕೊತಾ ಇದ್ದೀನಿ, ಒಂದೇ ಸಲ ಸ್ಟಫಿಂಗ್ನ ತುಂಬುವಂಥದ್ದು ಅಂತೇಳಿ. ಹಿಂಗೆ ನೋಡಿ ಫ್ರೆಂಡ್ಸ್, ಓ ಮೈ ಗುಡ್ನೆಸ್, ಹೆಂಗೆ ಬೇತಿದ್ದೀನಲ್ವಾ. ಅದಕ್ಕೆ ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದು. ಬೆಳಿಗ್ಗೆ ತಿಂಡಿ ಮಾಡ್ರ ಆಗಿರೋದ ನನಗೆ ಸುಮ್ಕೆ ಇರಬೇಕು. ನೀನು ಬೆಳೆದ್ರೆ ಏನೂ ಆಗಲ್ಲ, ಏನು ತೊಂದರೆ ಇಲ್ಲ. ಆಯ್ತಲ್ಲ, ಸ್ಟಫಿಂಗ್ ತುಂಬಿಟ್ಟು ಹೇಳಿದ್ದೀನಿ ನಾನು ಎಷ್ಟು ಬೇಕಷ್ಟು ತಿಂತೀನಿ. ಏನೋ ಬಲ್ವಂತ ಮಾಡ್ದು.
ಇವಾಗ ನಾನು ಸ್ಟಫಿಂಗ್ನ ತುಂಬೋದಕ್ಕಿಂತ ಮುಂಚೆ ಈ ಒಂದು ಇಡ್ಲಿ ಪಾತ್ರೆ ಇತ್ತಲ್ವ, ಈ ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕಿ ಸ್ಟವ್ ಹಚ್ಚಿ ಅದು ಕಾಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಎಲೆಗಳ್ನೂ ನಾನೇನು ಎಲೆ ಎಲ್ಲ ಉಜ್ಜಿ ಎತ್ತಿಟ್ಕೊಂಡಿದ್ದಲ್ವ ಎಲ್ಲ ಎಲೆಗಳ್ನೂ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಸ್ಟಫಿಂಗ್ನ ಒಂದೊಂದಕ್ಕೆ ಸ್ಟಫಿಂಗ್ ಹಾಕ್ಕೊಂಡು ನನಗೆ ಬಂದಿರೋಂಥ ಈಸಿ ಮೆಥಡಲ್ಲಿ ನಾನು ಈ ಮೋಮೋಸ್ನ ಮಾಡ್ತಾಯಿದ್ದೀನಿ. ನಾನು ಸುಮಾರು ಚೆಕ್ಔಟ್ ಮಾಡಿದ್ದೀನಿ, ಎಷ್ಟು ಯಾವ ಥರ ಹೆಂಗೆ ಕ್ವಾಂಟಿಟಿಲಿ ಹಾಕ್ತಾರೆ, ಎಷ್ಟು ಸ್ಪೂನ್ ಹಾಕ್ತಾರೆ, ಈ ಒಂದು ಸ್ಟಫಿಂಗ್ನ ಯಾವ ಥರ ಎಲೆ ಉಜ್ಕೋತಾರೆ, ಯಾವ ಥರ ಕಲಿಸ್ತಾರೆ, ಹಿಟ್ಟನ್ನು ಎಷ್ಟು ನಿಮಿಷ ಬಿಡ್ತಾರೆ, ಇದನ್ನೆಲ್ಲ ನಾನು ಕೂಡ ಚೆಕ್ಔಟ್ ಮಾಡಿದ್ದೆ. ಅದೇ ರೀತಿಯೇ ನಾನು ಟ್ರೈ ಮಾಡಿದ್ದೀನಿ. ನನಗೆ ಈ ರೀತಿಲಿ ಈ ಶೇಪಲ್ಲಿ ಚೆನ್ನಾಗೇ ಒಂದು ಮೋಮೋಸ್ ರೆಡಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಆಗಿದೆ. ಪೂಜೆ ಮಾಡವ ಗಣೇಶಂಗಿಲ್ಲಿ ಪಟ್ಟಿಟ್ಟಿ ಫ್ರೆಂಡ್ಸ್, ರೆಡಿ ಆಯಿತು ಮೋದಕ. ಫ್ರೆಂಡ್ಸ್, ಎಷ್ಟು ಈಸಿ ಗೊತ್ತಾ ಈ ಒಂದು ಏನು ಹೇಳ್ತಾರೆ ಈ ಮೋಮೋಸ್ ಅಂತ ಹೇಳೋಂಥದ್ದು. ನಾನು ಮುಂಚೆ ಹೆಸರು ಕೇಳಿದ್ರೇ ಏನೋ ಒಂದು ಅದ್ಭುತ, ಇಲ್ಲೆಲ್ಲೂ ಸಿಗೋದೇ ಇಲ್ಲ, ಬೇರೆ ಎಲ್ಲೋ ದೇಶದಲ್ಲಿ ಕಂಡಿಡಿದ್ರಂಥ ಒಂದು ರೆಸಿಪಿ, ಇದೆಲ್ಲೋ ಒಂದು ಕಡೆ ಎಲ್ಲೋ ಒಂದು ಸ್ಟ್ಯಾಂಡರ್ಡ್ ಆದ ಒಂದು ಅಂಗಡಿಯಲ್ಲಿ ಅಥವಾ ಹೋಟ್ಲಲ್ಲಿ ಆ ಒಂದು ಏರಿಯಾದಲ್ಲಿ ಅಲ್ಲಿ ಸಿಗೋಂಥದ್ದು, ಇಲ್ಲೆಲ್ಲ ನಮಗೆಲ್ಲ ಕೈ ಸಿಗೋದಿಲ್ಲ ಅಂತೇಳಿ ನಾನು ಕೂಡ ಟ್ರೈ ಮಾಡಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಈ ಒಂದು ಸ್ನ್ಯಾಕ್ಸು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ನಿಜವಾಗ್ಲೂ ಎಷ್ಟು ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಗೊತ್ತಾ. ನೀವೊಮ್ಮೆ ಟ್ರೈ ಮಾಡಿ, ಖಂಡಿತವಾಗೂ ಈಸಿಯಾದ ರೆಸಿಪಿನೇ. ಇದಕ್ಕೇನು ಹಾಗೆ ಹಿಂಗೆ ಮಾಡಬೇಕು ಅನ್ನೋದಿಲ್ಲ. ಮಾಮೂಲಿ ಮನೆಗೆ ನಾವು ಇಡ್ಲಿ ಏನು ಮಾಡ್ತೀವಲ್ವ ಅದೇ ರೀತಿಯೇ ಈಸಿಯಾಗೇ ಇರುತ್ತೆ. ಈ ಇಡ್ಲಿಗಿಂತನೂ ಈಸಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಈ ಒಂದು ಕೆಂಪು ಚಟ್ನಿ ನಾವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಅದಕ್ಕೆ ಕೆಂಪು ಚಟ್ನಿ ಅಂತೇಳಿ ಮಾಡ್ತಾರೆ. ಅದಕ್ಕೆ ನಾವು ರೆಡ್ ಚಿಲ್ಲಿ ಅಂತ ತೊಗೊಂಬಂದ್ರೂ ಆಗುತ್ತೆ. ಇಲ್ಲಿ ಅಂಗಡಿಯಲ್ಲೇ ಮಾಲಲ್ಲಿ ಅಂಗಡಿಯಲ್ಲಿ ಇಲ್ಲೇ ನಿಯರಲ್ಲಿ ಅಂಗಡಿಯಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಬಂತು ಅಂತಂದರೆ ಈ ಒಂದು ರೆಡ್ ಚಿಲ್ಲಿ ಅಂತ ಏನು ನಾವು ಮನೇಲಿ ಚಟ್ನಿ ಮಾಡ್ತೀವಲ್ವ ಕೆಂಪು ಚಟ್ನಿ ಅಂತ, ಅದನ್ನು ಕೂಡ ಮಾಡ್ಬೋದು. ಇದು ತುಂಬಾ ಈಸಿಯಾಗಿರೋಂಥದ್ದು, ತುಂಬಾ ಕ್ವಿಕ್ಕಾಗಿ ಮಾಡೋವಂಥದ್ದು ಈ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಡ್ಲಿ ಸ್ಟ್ಯಾಂಡಿಗೆಲ್ಲನೂ ಈ ಮೋಮೋಸ್ನ ಫಿಲಪ್ ಮಾಡಿ ಇಟ್ಟಿದ್ದಾಯಿತು. ಅಂದರೆ ಇದನ್ನ ಇಡ್ಲಿ ಸ್ಟ್ಯಾಂಡಿಗೆ ಫಿಲಪ್ ಮಾಡಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗೇ ಬೇಯಿಸ್ಕೋಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈ ರೀತಿ ಆಗಿದೆ ಒಂದು ದೊಡ್ಡ ಹೂವು. ವಾವ್, ಈ ರೀತಿ ಬಂದಿದೆ. ತುಂಬ ಬಿಸಿ ಬಿಸಿ ಇದೆ ಫ್ರೆಂಡ್ಸ್. ಹೊರ್ಗಡೆ ಹೋಗಿ ನಾವು ತಿಂತೀವಿ ಒಂದು ಇಷ್ಟು ಬಿಸಿ ಸಿಗ್ತಾ ಇತ್ತು ಗೊತ್ತಿಲ್ಲ, ಎಲ್ಲಿ ಮೋಮೋಸ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ತುಂಬಾ ಸುಡ್ತಾರೆ. ಓ ಮೈ ಗಾಡ್, ನಿಜವಾಗ ಕಾಗೋಗ್ಬಿಡ್ತಿ ಅಷ್ಟು ತಿಂದ್ಬಿಟ್ಟೆ. ಅಷ್ಟು ಚೆನ್ನಾಗೈತೆ. ಅದಕ್ಕೆ ಮೋಮೋಸ್ ಅನ್ನೋದವರು ಸೊಕ್ಕೋಗೈತೆ. ದೇವಸದ ಇದಕ್ಕೆ ನಾವು ಇನ್ನು ಮಯೋನು ರೆಡ್ ಚಿಲ್ಲಿ ಹಾಕಬಿಡು. ಅವಳಿಗೆ ಅನ್ನ ಸಾರು ಬಿಟ್ರೆ ಏನು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅವಳಿಗೆ ಏನಿದೆ ಇದೆಲ್ಲ ತಿಂಡಿ ಹೊತ್ತು ಬೆಳಿಗ್ಗೆ ಹೊತ್ತೇಳಿಗೆ ಇಷ್ಟ. ನೈಟ್ ಹೊತ್ತು ಅನ್ನ ಸಾರೇ ಆಗಬೇಕು. ಅದಕ್ಕೆ ಅಂತಿದ ಟೇಸ್ಟ್ ನೋಡಬೇಕಿದ್ರೆ ಆಯ್ತು. ತಟ್ಟೆಗೆ ಹಾಕ್ಕೊಳ್ಳೋ ಒಂದ್ಸಲಿ ತಿನ್ನು. ಅಲ್ಟಿಮೇಟ್ ಎಲ್ಲ ಟೈಮ್ ಮಾಡೋದ. ನಮ್ಮ ಕೂಗುಗೆ ನಾನು ಮೋಮೋಸ್ ಮಾಡ್ತೀನಿ ಅಂದಾಗಲೇ ಮುಸುಡಿ ಸ್ವಲ್ಪ ಹತ್ತ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ಲು. ಅವಳಿಗೆ ಏನು ಅಂತಂದರೆ ಅನ್ನ ಸಾಂಬಾರು ಆಗಬೇಕು, ಬೆಳಿಗ್ಗೆ ಹೊತ್ತು ತಿಂಡಿ ಆಗಬೇಕು, ಸಾಯಂಕಾಲದ ಹೊತ್ತು ಅನ್ನ ಸಾರೇ ಆಗಬೇಕು. ಈ ಸ್ನ್ಯಾಕ್ಸಿಗೆ ನಾನು ಅವತ್ತಿನ ಒಂದು ಡಿನ್ನರ್ನ ಫಿನಿಷ್ ಮಾಡ್ತೀನಿ ಅಂದರೆ ಸುಮ್ಮನೆ ಹೇಳ್ತಾಳೆ ಹ್ಞೂ ಅಂತೇಳಿ. ಆಮೇಲೆ ಮುಖನೇ ಇಟ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ನಾನು ಏನೇನೋ ಹೇಳ್ತಾಯಿದ್ದೆ, ಆಶಾ ಇದನ್ನು ತಿಂದುಬಿಟ್ರೆ ಹಾಗೆ ಅಷ್ಟೊಂದು ಟೇಸ್ಟ್ ಐತಿ ಹಿಂಗೆ ಅಂತ ಏನೇನೋ ಹೇಳಿ ಅವಳನ್ನ ಅಲ್ಗೂ ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹೊಗಳ್ದೆ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ಅದು ಅವಳಿದ್ರಿಗೆ ಇನ್ನೂ ಜಾಸ್ತಿ ಹೊಗಳ್ದೆ ತಿನ್ನಲಿ ಅಂತ. ಅವಳು ತಿಂದಿದ್ದೆ 4. ಆಯ್ತು ಫ್ರೆಂಡ್ಸ್, ಇವಾಗ ತಿನ್ನುವ ಹುಡುತ್ತೆ ಫ್ರೆಂಡ್ಸ್. ಕೂದಲು ಸರಿ ಇದ್ದ. ಇವಾಗ ರೆಡ್ ಚಿಲ್ಲಿ ಒಳಗೆ ಒಂದು ತುತ್ತು ಸೂಪರ್ ಸೂಪರ್. ಮೈ ಒಳಗೆ ಟೇಸ್ಟು ಮೈ
ನೀವೊಮ್ಮೆ ಟ್ರೈ ಮಾಡಿ. ಹೇಗಿದೆ ಕುಕ್ಕುಮರಿ? ಸೂಪರಾ? ಜಾಡಿ ಮರಿ ಕುಕ್ಕುಮರಿ ಸರಿ ಏನೇನೋ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಮಾಡಿದೆಲ್ಲ ವೇಸ್ಟ್ ಮಾಡೋದು ಬರೀ. ಅವಳು ಯಾವಾಗ ಮೋಮೋಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ ಅವಾಗಲೇ ಇತ್ತು ಮುಸುಡಿ. ಯಾಕೆ ಹಿಂಗೈತಲ್ಲ ಅದ್ರ ಮುಸುಡಿ ಅಂತ ಅನ್ಕೊಂತಾನೆ ಇದ್ದೆ. ಆಮೇಲೆ ಯಾಕೆ ಆಶಾ ಹಿಂಗಿದೆಯಾ, ಯಾಕಿಲ್ಲಪ್ಪ ಅಂತಾನೆ ಅಂದ್ಲು. ಅದು ನಂಗೆ ಬಲವಂತಕ್ಕೊಂದು 4 ತಿಂದವಳೆ, ಆಮೇಲೆ ಬಿಟ್ಟವಳೆ. ಇರಲಿ, ನಾವೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇಬ್ಬರಿಗೋಸ್ಕರ ಅನ್ನ ಸಾರು ಮೋಮೋಸ್ ಎಲ್ಲ ಮಾಡೋಕ್ಕಾಗುತ್ತಾ? ಈ ಮೋಮೋಸ್ ಎಲ್ಲೋ ಮಾಡ್ತಾರೆ ಯಾವುದೋ ದೇಶದಲ್ಲಿ, ಅಲ್ಲೋಗಿ ತಿನ್ನೋಕ್ಕಾಗುತ್ತಾ? ಏನೋ ಮನೇಲಿ ಮಾಡಿದ್ವಪ್ಪ, ತಿನ್ನಬೇಕು, ಟೇಸ್ಟ್ ನೋಡ್ಬೇಕಲ್ವಾ? ನೋಡಿದ್ನಲ್ಲ, ಟೇಸ್ಟ್ ನೋಡಿ ಸಾಕು. ಹೊಟ್ಟೆ ಒಂದು ಹೊತ್ತು ಚುರ್ರು ಅನ್ನೋತೀವಿ. ಗಂಡು ತಿನ್ನಿಸ್ತೀನಿ, ನಾನು ತಿಂತೀನಿ, ಅವಳಿಗೂ ಕೊಡ್ತೀನಿ. ಕಾಫಿ ಕುಡಿದು ನಂದು ಅರ್ಧ ಗಂಟೆ ಬಿಟ್ಟು ಹಣ್ಣು ತಿನ್ನಿಸ್ತೀನಿ, ನಾನು ಹಣ್ಣು ತಿಂತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋ ನೋಡ್ಕೊಂಡ್ಬಂದ್ರಿ ಅಲ್ವಾ? ಇವತ್ತಿನ ಒಂದು ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಕೈಲಾದ ಮಟ್ಟಿಗೆ ನಾನು ಹೊಸ ಡಿಶ್ ಅಥವಾ ಹೊಸ ರೆಸಿಪೀಸ್ ಅಥವಾ ಹೊಸ ಸ್ನ್ಯಾಕ್ಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ. ನಾನು ಮಾಡೋಂಥ ಪ್ರತಿಯೊಂದು ರೆಸಿಪೀಸ್, ಸ್ನ್ಯಾಕ್ಸ್, ಸಾಂಬಾರ್, ಏನೇ ಒಂದು ಸ್ಪೆಷಲಾಗಿ ಏನಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ದಯವಿಟ್ಟು ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಇಷ್ಟೇ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಂದು ದಿನ ಬಿಟ್ಟು ಮತ್ತೊಂದು ದಿನ ಹಾಕೋಂಥದ್ದು ವೀಡಿಯೋ, ಅಂದರೆ 2 ದಿನಕ್ಕೆ ಒಂದು ವೀಡಿಯೋ ಹಾಕ್ತೀನಿ. ನಾನು ಡೈಲಿ ವೀಡಿಯೋ ಹಾಕೋದಿಲ್ಲ, ಸಾರಿ ಫಾರ್ ದಟ್ ಅಂತ ಹೇಳ್ತಾ, ಹಾಗೆ ನನ್ನ ಮಗಳ ಒಂದು ಚಾನಲ್ ನೇಮ್ ಬಂದು ರಶ್ಮಿ ಕರಿಯಪ್ಪ ಅಂತೇಳಿ ನನ್ನ ಮಗಳ ಒಂದು ಯೂಟ್ಯೂಬ್ ಚಾನಲ್ ಇದೆ. ಪ್ಲೀಸ್ ಅವಳ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವಳು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.